ಕಾಂಗ್ರೆಸ್ ಕೂಡ ಜವಾಬ್ದಾರಿ ಇದೆ. ನೀವು 371J ಅನ್ನ ತಂದಿರೋದು ಅನ್ನೋದ್ರ ಬಗ್ಗೆ ಕ್ಲೈಮ್ ಮಾಡ್ಕೊಳ್ತೀರಿ. ಆದ್ರೆ ಇಲ್ಲಿರುವ ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ, ಹೌದು, ಅದ್ರ ಉದ್ಯೋಗ ಏನು, ಎಂಪ್ಲಾಯ್ಮೆಂಟ್ ಏನು? ಇಲ್ಲಿನ ಮಕ್ಕಳಿಗೆ ಬೆಂಗಳೂರಿಗೆ ಹೋಗ್ಬೇಕಾ ಅಥವಾ ಮುಂಬೈಗೆ ಹೋಗ್ಬೇಕಾ, ಹೈದರಾಬಾದ್ಗೆ ಹೋಗ್ಬೇಕಾ? ಇಲ್ಲೇನೆ ಎಂಪ್ಲಾಯ್ಮೆಂಟ್ ಸಿಗುವಂತ ಕೆಲಸವನ್ನು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಆದ್ರೂ ಮಾಡಕ್ ಸಾಧ್ಯ ಆಗಿದೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಯಾಕಂದ್ರೆ ನಾವು ಬರೋದಕ್ಕಿಂತ ಮುಂಚೆ BSN ಹಿಡ್ಕೊಂಡು ಎಲ್ಲನೂ ಕೂಡ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಇತ್ತು. BSNL ಇಂಡಿಪೆಂಡೆಂಟ್ ಮುಗಿದವ್ರು ಯಾರು? ಬೇರೆ ಬೇರೆ ಸಂಸ್ಥೆಗಳು ಮುಗಿದವ್ರು ಯಾರು? ಮೋದಿಯವರು. ಒಂದು ಮಾತು ಅವ್ರು ಏನು ಹೇಳಿದ್ರು ಮೋದಿಯವರು, ನಾನು ಚುನಾವಣೆಯಲ್ಲಿ ಆರಿಸಿ ಬಂದರೆ ಗ್ಯಾರಂಟಿ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತೇಳಿ ಎಲ್ಲರೂ ಜೀರೋ ಅಕೌಂಟಿಗೆ ಹೋದರು. ಆಮೇಲೆ 2 ಕೋಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಾ? ಇಲ್ಲ. ಯಾರಿಗಾದ್ರೂ ಒಬ್ಬರಿಗಾದ್ರೂ ಕೊಟ್ಟರೆ ಉದ್ಯೋಗ? ನಾವು 371J ಬಂದ ಮೇಲೆ 30,000 ವಿದ್ಯಾರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದೆ. ಮೊನ್ನೆನೂ ಕೂಡ 3,500 ನಮ್ಮ ಸರ್ಕಾರ ಬಂದ ಮೇಲೆ ಕಂಡಕ್ಟರ್ ಡ್ರೈವರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇವೆ. ಇವರು ಎಂದಾದ್ರೂ ಮ್ಯಾಂಡೇಟ್ ಅಂತ ಇರ್ತದೆ, ಏನ್ ಹೇಳಿದ್ದೇವೆ ಅದನ್ನ ಸಂಪೂರ್ಣವಾಗಿ ಮುಟ್ಟಿಸಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಅಧಿಕಾರ ತೆಗೆದುಕೊಂಡು ಅರ್ಧ ಗಂಟೆಯಲ್ಲಿ ಬಡವರ, ದೀನದಲಿತರ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇತಿಹಾಸ ನಿರ್ಮಾಣವಾಗಿದೆ. ಇವ್ರು ಎಂದಾದ್ರೂ ಅಂತ ಕೆಲಸ ಮಾಡಿದ್ರ? ಇವ್ರು ಎಂದಾದ್ರೂ ಬಡವರ ಬಗ್ಗೆ ಚಿಂತೆ ಮಾಡಿದ್ರ? 5 ಗ್ಯಾರಂಟಿಗಳನ್ನ ನಾವು ಹೇಳಿದೆವು. 5 ಗ್ಯಾರಂಟಿಗಳು ಬರಗಾಲ ಬಿದ್ದಿದೆ ಈ ಭಾಗದಲ್ಲಿ, ರೈತರು ಕಂಗಾಲಾಗಿದ್ದಾರೆ, ನೆರೆಗೆ ಕೆಲಸ ಕಟ್ಟಿರ್ತಕ್ಕಂಥದ್ದು ನಾವು, ಅಕ್ಕಿ ಫ್ರೀ ಕೊಡ್ತಕ್ಕಂಥದ್ದು ನಾವು. ಇವ್ರ ಕಾಲಕ್ಕೆ ಏನ್ ಮಾಡಿದ್ರು? ಎಲ್ಲಾ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಗೊಬ್ಬರ ರೇಟ್ ಹೆಚ್ಚಾಯ್ತು, ಬಂಗಾರ ರೇಟ್ ಹೆಚ್ಚಾಯ್ತು, ಹಾಲಿನ ರೇಟ್ ಹೆಚ್ಚಾಯ್ತು. ಯಾವಾದ್ರೆ ಒಂದು ರೇಟ್ ಕಮ್ಮಿ ಆಗ್ಯದ ಇವ್ರ ಕೈ ಮ್ಯಾಗಿದ್ರೆ ಹೇಳ್ರಿ ನೀವು? ಯಾವಾದ್ರೆ ಒಂದು ರೇಟ್ ಯಾವತ್ತು ಗಗನಕ್ಕೆ ಇರತಕ್ಕಂಥದ್ದು. ಏನು ನೈತಿಕತೆ ಇದೆ ಮಾತಾಡ್ಲಿಕ್ಕೆ ಇವರಿಗೆ? ಓಕೆ ಡಾಕ್ಟರ್ ಸುಧಾ ಅವರೇ, ಮೆಹಂಗಾಯಿ 2014ರ ಭಾಷಣಗಳ ಬಹಳ ದೊಡ್ಡದಾದಂತಹ ಇದೆ ಹಣದುಬ್ಬರ. ಮೆಹಂಗಾಯಿ ಏನಾಯ್ತು ಅಂತ? ಸರಿ, ಯಾವ್ದರ ದರ ಕಡಿಮೆ ಆಯ್ತು? ಒಂದು ನಿಮಿಷ. ಇನ್ಫ್ಲಮೇಷನ್ ರೇಟು ಇವತ್ತು ಮ್ಯಾಕ್ಸಿಮಮ್ ಇದ್ದಿದ್ದು 13%. ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಲ್ಲರಿಗಿಂತ ಕಡಿಮೆ ಇದ್ದಿದ್ದು ಇವಾಗ. ಇನ್ಫ್ಲಮೇಷನ್ ರೇಟ್ ಬಗ್ಗೆ ಮಾತಾಡ್ತಾರೆ ಇವರು. ಇವತ್ತು ಕರ್ನಾಟಕದಲ್ಲಿ 10 ತಿಂಗಳ ಇವ್ರ ಕೊಡುಗೆ, ಕರ್ನಾಟಕ ಸರ್ಕಾರದ 10 ತಿಂಗಳ ಇವ್ರ ಕೊಡುಗೆನ ಹೇಳ್ತೀನಿ, ಶಾಂತವಾಗಿ ಕೂತ್ಕೊಂಡು ಕೇಳಿ ಇವರಿಗೆ. ಒಂದು, ಎಲೆಕ್ಟ್ರಿಸಿಟಿ ಬಿಲ್ನ ಡಬಲ್ ಮಾಡಿದ್ದಾರೆ. 4.5 ರೂಪೀಸ್ ಪರ್ ಯೂನಿಟ್ ಇರೋದನ್ನ 8.9 ರೂಪೀಸ್ ಮಾಡಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿನ ಡಬಲ್ ಮಾಡಿದ್ದಾರೆ. ಸ್ಟ್ಯಾಂಪ್ ಪೇಪರ್ನ ಡಬಲ್ ಮಾಡಿದ್ದಾರೆ. ಲಿಕ್ಕರ್ ರೈಟ್ ಡಬಲ್ ಮಾಡಿದ್ದಾರೆ. ST/SC ಫಂಡ್ಸ್, ಇವ್ರು ಹೇಳಿದ್ರಲ್ಲ ದೀನ ದಲಿತರು ಅಂತ ಹೇಳಿ, ದೀನ ದಲಿತರಿಗೆ ಇವತ್ತು ಇವ್ರು ಕೊಟ್ಟಿರೋ ಕೊಡುಗೆ 12,000 ಕೋಟಿ ST/SC ಫಂಡ್ಸ್ನ ತಗೊಂಡ್ಬಿಟ್ಟು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ. ಯಾರಿಗೆ ಕೇಳಿ ಕೊಟ್ಟಿದ್ದಾರೆ? ಇದನ್ನ ಕಾನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಗವರ್ಮೆಂಟ್ ಎಲ್ಲ ದೀನ ದಲಿತರನ್ನ ಬಿಟ್ಬಿಟ್ಟು OBC ಅಲ್ಲಿ 17 ಕ್ಯಾಟಗರೀಸ್ ಆಫ್ ಮುಸ್ಲಿಮ್ಸ್ ಇನ್ಕ್ಲೂಡ್ ಮಾಡಿ ಯಾಕೆ ನ್ಯಾಷನಲ್ ಅದರ್ ದೆನ್ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಕೊಟ್ಟಿದ್ರು? ನ್ಯಾಷನಲ್ ಕಮಿಟಿ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಬೇರೆ ದೀನ ದಲಿತರನ್ನೆಲ್ಲ ಕಸಬಾರ್ಗೆ ತಗೊಂಡು ಹೊರಗಡೆ ಹಾಕಿದ್ರು. ಯಾಕೆ ಬರೀ ಮುಸ್ಲಿಂ 17 ಕ್ಯಾಟಗರಿಯನ್ನ ಕೊಟ್ರು? ಇದು ದೀನ ದಲಿತರಿಗೆ ಕೊಟ್ಟಿದ್ದು ಕೊಡುಗೆನ. ಇವತ್ತು ಯಾಕೆ? ಒಂದ್ ನಿಮಿಷ, ಒಬ್ಳು ದಲಿತ ಮಹಿಳೆಯನ್ನ ನಿರ್ವಸ್ತ ಮಾಡಿ ಬೆಳಗಾಮಲ್ಲಿ ಕಂಬ ಕಟ್ಬಿಟ್ಟು ಓಡಾಡ್ಸಿದ್ರು. ಇದು ದೀನ ದಲಿತರಿಗೆ ಕೊಟ್ಟಿರೋದಾ? ದೀನ ದಲಿತರ ಮಕ್ಕಳಿಗೆ ಡ್ರೈನೇಜ್ ಕ್ಲೀನ್ ಮಾಡಕ್ ಕೊಟ್ಟಿದ್ರು. ಇದು ದೀನ ದಲಿತರ ಕೊಟ್ಟಿರೋ ಕೊಡುಗೆ. ನಾಚಿಕೆ ಬರ್ಬೇಕು. ಇದು ದೀನ ದಲಿತರ ಬಗ್ಗೆ ಮಾತಾಡ್ತಾರೆ. ತುಷ್ಟೀಕರಣ ಪಾಲಿಟಿಕ್ಸ್ ಜವಾಹರ್ಲಾಲ್ ನೆಹರು ಇಂದ ಇವತ್ತಿನ ತನಕ ಅದೇ ಮಾಡ್ತಾ ಇದ್ದಾರೆ. ಸಮಾರಂಭ ಕಾಂಗ್ರೆಸ್ ಮೊದಲಿನ ನಾವೇ ಮಾಡ್ಕೋತ ಬಂದಿವಿ. ಈಗ ಮುಂದಾದ್ರೂ ನಾವೇ ಮಾಡ್ತೀವಿ. ಇವ್ರು ಬರೀ ಏನು ಮಾಡಿಲ್ಲ, ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ಇನ್ನೇತರ ಏನು ಮಾಡಿ ಸರ್ ಡಾಕ್ಟರ್ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದ್ರಿಂದ ಡಾಕ್ಟರ್ ಲೇಬರ್ ಚಿಲ್ಡ್ರನ್ ಸ್ಕಾಲರ್ಶಿಪ್ 100 ರೂಪಾಯಿ
ಎಲ್ಲಿಗೆ 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 ಟ್ರೈನ್? ಸರ್ ರೈಲ್ವೆ ಮಿನಿಸ್ಟರ್ ಇದ್ರು ಕೂಡ ಇಲ್ಲಿವರೆಗೂ ಒಂದು ಟ್ರೈನ್ ಬಿಟ್ಟಿಲ್ಲ ಸರ್ ಇವರು. ಉಮೇಶ್ ಜಾಧವ್ ಒಂದೇ ವಾರ ಟ್ರೈನ್ ಬಿಟ್ಟಿದ್ದಾರೆ ಸರ್. 2 ಟ್ರೈನ್ ಬಿಟ್ಟಿದ್ದಾರೆ ಬೆಂಗಳೂರು. ಎಲ್ಲಿಗೆ ಅಂದೆ? ಸರ್ ಎಲ್ಲಿಗೆ ಬಿಟ್ಟಿದ್ದು? ಗುಲ್ಬರ್ಗಾ ಟು ಬೆಂಗಳೂರು. ಗುಲ್ಬರ್ಗಾ ಟು ಬೆಂಗಳೂರು ಟ್ರೈನ್ ಬಿಟ್ಟಿದ್ದಾರೆ. ರೈಲ್ವೆ ಮಿನಿಸ್ಟರ್ ಆದ್ರೂ ಕೂಡ, ಕೇಂದ್ರ ಸಚಿವ ಆದ್ರೂ ಕೂಡ ರೈಲ್ವೆ ಡಿವಿಷನ್ ಮಾಡಕ್ಕಾಗಿಲ್ಲ. ಯಾಕೆ ಮಾಡಕ್ಕಾಗಿಲ್ಲ? ಇವರು ಶಾಸಕರಾಗಿ ಒಂದು 8 ತಿಂಗಳು ಸರ್. ಸರ್ ಇವರು ಬಾಲತ್ಮರ ರೋಡ್ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಜಾಧವ್ ಅವರು. ಕಲಬುರಗಿ ಜಿಲ್ಲೆಯಲ್ಲಿ 5 ವರ್ಷದಲ್ಲಿ ಕೋವಿಡ್ ಬಂದಾಗ ಸಿದ್ದರಾಮಯ್ಯ ಅವರು ಕೂಡ ಇಂಜೆಕ್ಷನ್ ತಗೋಬೇಡ ಅಂತ ಹೇಳಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವತ್ತು ಜೋರಾಗಿ ಇಂಜೆಕ್ಷನ್ ತಗೊಂಡು ಎಲ್ಲರೂ ಬದುಕಿದ್ದೀವಿ, ಎಲ್ಲರೂ ಬದುಕಿದ್ದೀವಿ. ಮೇಡಮ್ ಅವ್ರು ಇವಾಗ ಹೇಳ್ತಾ ಇದ್ರು, ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರು, ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅಂತಂದ್ರೆ, ವಿ ವಿಲ್ ರಿಸ್ಟೋರ್ ದ ಮೌಲಾನಾ ಅಬ್ದುಲ್ ಆಜಾದ್ ಸ್ಕಾಲರ್ಶಿಪ್ ಫಾರ್ ಸ್ಟಡಿ ಫಾರ್ ಅಬ್ರಾಡ್ ಇನ್ ಇನ್ಕ್ರೀಸ್ ದ ನಂಬರ್ ಆಫ್ ಸ್ಕಾಲರ್ಶಿಪ್. ಅದರದ್ದು ವಿಸ್ತರಣೆ ನೋಡಿ ಏನಿದೆ ಅಂದ್ರೆ, ಮೌಲಾನಾ ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ಏನಿದೆ ಮೈನಾರಿಟಿಯಲ್ಲಿ ಬರುತ್ತೆ. ಅದರಲ್ಲಿ ಏನಿದೆ ಅಂದ್ರೆ ಸಿಕ್ಕು, ಮುಸ್ಲಿಮು, ಇಸಾಯಿ, ಸುಮ್ನೆ ಬರೀ ಮುಸ್ಲಿಂ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ರಿಗೂ ಇದೆ. ಮುಸ್ಲಿಮು, ಸಿಕ್ಕು, ಪಾರ್ಸಿ, ಬುದ್ಧಿಸ್ಟು, ಕ್ರಿಶ್ಚಿಯನ್ ಎಲ್ರಿಗೂ ಇದೆ. ಮೈನಾರಿಟೀಸ್ ಇದೆ. ಇದು ಮೌಲಾನಾ ಅಬ್ದುಲ್ ಕಲಾಂ ಅಲ್ಲ. ಒಂದೇ ಭಾರತ ಟ್ರೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ಒಂದೇ ಭಾರತ ಬಡವರಿಗೆ ಹೋಲಕ್ಕದ, ಶ್ರೀಮಂತರಿಗೆ ಹೋಲಕ್ಕದ? ಮಣಿಪುರ್ ಸುಡ್ತಾ ಇದೆ. ಮಣಿಪುರದಲ್ಲಿ ಒಂದು ಹೆಣ್ಮಗಳಿಗೆ 5-6 ಜನ ಕಲ್ತು ಬೆತ್ತಲೆ ಆಗಿ ನಡು ಬೀದಿ ಮೇಲೆ ರೇಪ್ ಮಾಡ್ತಾರೆ. ಅದಕ್ಕೆ ಮೋದಿ ಮಾತಾಡಲ್ಲ. ಮಣಿಪುರ್ ಬಗ್ಗೆ ಮಾತಾಡ್ತೀರಾ ನೀವು? ನೇಹ ಹಿರೇಮಠ ನಮ್ಮ ತಂಗಿ ನಮ್ಮ ಕರ್ನಾಟಕದ ಹುಡುಗಿಗೆ 13 ಸಲ ಕೊಲೆ ಮಾಡ್ತಾನೆ. ದುಡ್ಡನ್ನ ಗುಳುಮ್ ಮಾಡಿ ಜನರಿಗೆ ದುಡ್ಡಾಗಿ ಕೊಡೋದಕ್ಕೆ ನಿಮಗೆ ಸರ್ಕಾರ ಮಾಡಿರೋದಾ? ನೀವು ದುಡ್ಡು ಒಪ್ಪಿಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತನಾಡ್ರಿ ಅಮ್ಮರೇ. ಸುಧಾ ಅವರೇ, ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಕೂಡ ಅವ್ರು ಹೇಳ್ತಿರೋದು. ಮೈನಾರಿಟಿಗೆ ಅನ್ನುವಂಥದ್ದು ಇರುವಂತದ್ದು ಕೇವಲ ಮುಸಲ್ಮಾನರಿಗೆ ಅಲ್ಲ, ಕ್ರಿಶ್ಚಿಯನ್ರಿಗಿದೆ, ಉಳಿದ ಮೈನಾರಿಟಿ ಸಿಖ್ಖರಿಗಿದೆ. ಆದ್ರೆ ನೀವು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಂತ ಹೇಳಿದ್ರಿ. ಮೈನಾರಿಟಿ ಅಂದ್ರೆ ಕೇವಲ ಮುಸಲ್ಮಾನರು ಮಾತ್ರನಾ? ನಮ್ಮ ಪೂಜ್ಯ ಅಂಬೇಡ್ಕರ್ ಜಿ ಅವರು ಹೇಳಿರೋದು. ಇವರು ಆಲ್ರೆಡಿ ನ್ಯೂಸ್ ಅಲ್ಲಿ ಬಂದಿದೆ. ನ್ಯಾಷನಲ್ ಕಮಿಟಿ ಫಾರ್ ಅದರ್ ದೆನ್ ಬ್ಯಾಕ್ವರ್ಡ್ ಕಮಿಟೀಸ್ ದವರು ರಿಜೆಕ್ಟ್ ಮಾಡಿದ್ದಾರೆ. ಕರ್ನಾಟಕ ಇಂದ ಇವರು ಕಳಿಸಿದ್ದೇನು, ಅದರ್ 13 ಕ್ಯಾಟಗರೀಸ್ ಅಂದ್ರೆ 17 ಕ್ಯಾಟಗರಿಯಲ್ಲಿ 13 ಕ್ಯಾಟಗರಿನ ಇನ್ಕ್ಲೂಡ್ ಮಾಡಬೇಕು. ಬೇರೆ OBC-ನ ಅದು ಇನ್ಕ್ಲೂಡ್ ಮಾಡಿದ್ರೆ ಆಬ್ವಿಯಸ್ಲಿ ಬೇರೆ OBC-ನ ಹೊರಗಡೆ ಬರುತ್ತೋ ಇಲ್ವೋ? ಇದನ್ನ ನಾನು ಹೇಳಿಲ್ಲ, ಇದು ನ್ಯೂಸ್ ಅಲ್ಲಿ ಬಂದಿರೋದು. ಇದು ಎಲ್ಲ ನ್ಯಾಷನಲ್ ಚಾನೆಲ್ ಅಲ್ಲಿ ಹಾಕಿದ್ದಾರೆ, ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಇದು ನಾವು ಕೊಟ್ಟಿರೋದಲ್ಲ, ಇವ್ರು ಕೊಟ್ಟಿರೋ ಅಪ್ಲಿಕೇಶನ್. ಅದನ್ನ ನ್ಯಾಷನಲ್ ಕಮಿಟಿದವರು ರಿಜೆಕ್ಟ್ ಮಾಡಿದ್ದಾರೆ. ಲೇಬರ್ ಚಿಲ್ಡ್ರನ್ಸ್ಗೆ ಒಂದು ಎಜುಕೇಶನ್ ಸ್ಕಾಲರ್ಶಿಪ್ ಅಂತ ಇತ್ತು. ಯಾರು ಕೆಲಸ ಮಾಡ್ತಾರೆ ಅವರಿಗೆ, ಅವ್ರದ್ದು 100 ರೂಪೀಸ್ ಅವರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದ್ರೆ 90 ರೂಪೀಸ್ ಅದನ್ನ ಇವರು ಕ್ಯಾನ್ಸಲ್ ಮಾಡಿ 10 ರೂಪೀಸ್ ಅಷ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ 90 ರೂಪೀಸ್ ಎಲ್ಲೋಯ್ತು? ಗ್ಯಾರಂಟಿಗಳಿಗೆ ಹೋಯ್ತು. ಅಥವಾ ATM ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ್ದವ್ರಿಗೆ ಬೇಕಲ್ಲ ಕರ್ನಾಟಕದ ATM ಸರ್ಕಾರ, ಅದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇವ್ರು ಕೊಡ್ಬೇಕಲ್ಲ, ಅದನ್ನ ಮಾಡ್ತಾ ಇವ್ರು ಕೊಡ್ತಾ ಇದ್ದಾರೆ. ಆಮೇಲೆ ನಿರುದ್ಯೋಗಿ ಇವರೆಲ್ಲ ಜಾಬ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಮೊದಲು ಈಗ 10 ತಿಂಗಳಲ್ಲಿ ಸುಮಾರು 5 ತಿಂಗಳಾಯ್ತು ಪೌರ ಕಾರ್ಮಿಕರು, ಆಂಬ್ಯುಲೆನ್ಸ್ ಡ್ರೈವರ್ಸು, ಬೇರೆ ಎಷ್ಟೋ ಜನ ಅಂಗನವಾಡಿ ವರ್ಕರ್ಸ್ಗೆ ಇವರಿಗೆಲ್ಲರಿಗೂ 4-5 ತಿಂಗಳಾಯ್ತು ಸ್ಯಾಲ್ರಿ ಕೊಟ್ಟಿಲ್ಲ. ಅವ್ರಿಗೆ ಮೊದಲು ಸ್ಯಾಲ್ರಿ ಕೊಡಕ್ಕೆ ಹೇಳಿ, ಆಮೇಲೆ ಜಾಬ್ ಕೊಡ್ತಾರೆ. ಸ್ಯಾಲ್ರಿ ಕೊಡಕ್ಕೆ ಯೋಗ್ಯತೆ ಇಲ್ಲ, ಜಾಬ್ ಎಲ್ಲಿ ಕೊಡ್ತಾರೆ ಇವರು? ಒಂದೇ ಭಾರತ್ ನಂತ ಟ್ರೈನ್ ಅನ್ನ ತಂದಿರುವಂತದ್ದು ಭಾರತೀಯ ಜನತಾ ಪಕ್ಷ ಅಂತ. ಒಂದೇ ಭಾರತ್ ನಂತ ಟ್ರೈನ್ ಅನ್ನ ತಂದಿರೋದು ಭಾರತೀಯ ಜನತಾ ಪಕ್ಷ. ಕಲಬುರಗಿಯಿಂದ ಸಂಪರ್ಕವನ್ನ ಕೊಡಿಸಿದೀವಿ, ಇದು ಬಿಜೆಪಿ ಮಾಡಿದೆ ಅಂತ ಹೇಳಿ. ಕಾಂಗ್ರೆಸ್ ಏನ್ ಮಾಡಿದೆ? ಒಂದೇ ಭಾರತ ಟ್ರೈನ್ ಬಿಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ. ಅದ್ರ ಟಿಕೆಟ್ ರೇಟ್ ಎಷ್ಟದ? 2640 ರೂಪಾಯಿ. ಸಾಮಾನ್ಯರು ಹೋಗ್ಬಹುದಾ ಅದರಲ್ಲಿ? ಜನಸಾಮಾನ್ಯರು ಯಾರಾದ್ರೂ ಬೆಂಗಳೂರಿಗೆ ಹೋಗ್ಬಹುದಾ? 400 ರೂಪಾಯಿ ಕೊಟ್ಟರೆ ಉದ್ಯಾನಕ್ಕೆ ಹೋಗ್ತಾರ, ಇದಕ್ಕೆ ಹೋಗ್ತಾರ, ನಮ್ಮ ಸೊಲಾಪುರ ಯಶವಂತಪುರ ಹೋಗ್ತಾರ, KK ಹೋಗ್ತಾರ. 2640 ರೂಪಾಯಿ ಆ ಟ್ರೈನ್ ರೇಟ್. ಜನಸಾಮಾನ್ಯರು ಹೋಗ್ತಕ್ಕಂತ ಟ್ರೈನ್ ಅಲ್ಲ. ನಾನು ಒಂದೇ ಮಾತು ಕೇಳ್ತೀನಿ, ಹೆಚ್ಚಿಗೆ ಹೇಳೋದಿಲ್ಲ. ನೀವು ಏನಾದ್ರೂ ಒಂದು ಸುಮ್ಮನೆ ಮಾತನಾಡ, ಉದ್ರಿ ಮಾತನಾಡ. ನಾವು ಹೇಳಿದೆವು, ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಏನೇನು ಮಾಡಿ ತೋರಿಸ್ತಿರ್ಬೇಡ್ರಿ ಅಂತ ಹೇಳಿ ನಾವು ಅವ್ರು BJP ಆಫೀಸ್ ಮುಂದೆ ಗಾಡಿ ನಿಂದ್ರಿಸಿದ್ದೆವು ಮುಂಜಾನಿಂದ.
ನೀವೇನ್ ಮಾಡಿರಿ ಹೇಳ್ರಿ ಅಂತ ಹೇಳ್ತೀನಿ. ಯಾವುದು ಏನು ಜಾರಿಗೆ ಇಲ್ಲ. ಆದ್ರೆ ಇಲ್ಲೊಂದು ಪ್ರಶ್ನೆ ಎತ್ತಿದ್ದಾರೆ, ಅವರು ಕೂಡ ಎತ್ತಿದ್ರು, ಈ ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರಶ್ನೆ ಎತ್ತಿದ್ರು. SC/ST ಫಂಡ್ ಅನ್ನ ನೀವು SCPTSP ಹಣವನ್ನ ನೀವು ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡ್ರಿ, 11,000 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಬಳಕೆ ಮಾಡ್ಕೊಂಡ್ರಿ ಅಂತ. SC/ST ಫಂಡ್ ಹೋದ್ ಸಲ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಆ 35,000 ಕೋಟಿ ರೂಪಾಯಿ ಹಣವನ್ನ ಮೊದಲನೇ ಸಲ ಹೆಚ್ಚು ಮಾಡಿ ಅದನ್ನ ಯಾವುದೇ ಕಾಲಕ್ಕೂ ಡೈವರ್ಟ್ ಆಗಬಾರ್ದು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಬಿಟ್ಟು ಪ್ರತಿಯೊಬ್ಬ SC/ST ಜನರ 50 ಲಕ್ಷ ರೂಪಾಯಿ ಕೆಲಸ ಕೊಡ್ಬೇಕಂತ ಮಾಡಿದ್ದು ನಮ್ಮ ಸರ್ಕಾರ. ಇವ್ರದೇನು ಅದ್ರಾಗ ಸಾಧನೆ ಇಲ್ಲ. SC/ST ಫಂಡ್ ನಲ್ಲಿ ಒಂದು ನಯಾ ಪೈಸದ ಸಾಧನೆ ಇಲ್ಲ. ಅದನ್ನ ತಂದವರು ನಾವು. ಹೋಲಿ SC/ST ಫಂಡ್ನಾಗ ಈ ಕಲಬುರಗಿ ಜಿಲ್ಲೆಗೆ ಏನು ಕೊಟ್ರೆ ಹೇಳ್ರಿ? SC/ST ಫಂಡ್ ನಲ್ಲಿ ಎಷ್ಟು ಹಾಸ್ಟೆಲ್ ಕಟ್ಸಿದ್ದು, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ಗಳು ಕಟ್ಸಿದ್ದು, ಇಲ್ಲಿ ಎಲ್ಲೆಲ್ಲಿ ಗಾಡಿ ಕೊಟ್ಟಿದ್ದು, ಮತ್ತು SC ಮಂದಿ ಜನರಿಗೆ ಲೋನ್ ಕೊಟ್ಟಿದ್ದು, ಹೊಲಗಳ ಕೊಟ್ಟಿದ್ದಕ್ಕೂ ನಾವು ಪಟ್ಟಿ ಕೊಡ್ತೀವಿ, ಅವರು ಪಟ್ಟಿ ಕೊಡ್ಲಿ. 10 ವರ್ಷದಲ್ಲಿ ಏನ್ ಮಾಡಿದ್ರು ಅವ್ರ ಸರ್ಕಾರ ಇದ್ದಾಗ? ಒಬ್ಬ ಇಡೀ ಸಮಾಜ ಸುಮ್ಮನೆ ಏನಪ್ಪ ಅಂದ್ರೆ ಜನರ ಭಾವನೆಗಳನ್ನ ಕೆರಳಿಸಿ ಓಟ್ ತಗೋತಾರೆ. ಯಾವುದೇ ಸಿದ್ಧಾಂತದ ಆಧಾರ ಮೇಲೆ ಮತ ಕೇಳಲಿಕ್ಕೆ ನೈತಿಕ ಹಕ್ಕಿಲ್ಲ. ಪ್ರಜ್ವಲ್ ರೇವಣ್ಣನ ಬಗ್ಗೆ ಏನ್ ಮಾತನಾಡ್ತಾರೆ ಇವರು? ಪ್ರಜ್ವಲ್ ರೇವಣ್ಣನ ಬಗ್ಗೆ ಏನ್ ಮಾತಾಡ್ತಾರೆ ಇವತ್ತು? ನಾವು ಹೇಳ್ತೀವಿ ನಮಗೆ ನೈತಿಕ ಹಕ್ಕಿದೆ. 5 ಗ್ಯಾರಂಟಿಗಳನ್ನ ನಾವು ಹೇಳಿದ್ದೆವು. ಮಾತಿಗೆ ತಕ್ಕಂತೆ 58,000 ಕೋಟಿ ರೂಪಾಯಿ ಇವತ್ತು ಜನರ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಬಡವರು ಕಣ್ಣೀರು ಒರೆಸ್ತಕ್ಕಂತ ಕೆಲಸ. ಉದ್ಯೋಗ ಖಾತ್ರಿಗೆ 50 ದಿನ ಹೆಚ್ಚು ಮಾಡಂದ್ರೆ ಮಾಡಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ಕೊಂಡ್ರು. ನರೇಗಾದಲ್ಲಿ 150 ದಿನ ಹೆಚ್ಚು ಮಾಡೋದಂದ್ರೂ ಕೊಡ್ಲಿಲ್ಲ. ಯಾವುದು ಅವರು ಸಹಾಯ ಮಾಡ್ಲಿಕ್ಕೆ ತಯಾರಿಲ್ಲ ಅಂದ್ರ ಬಡವರ ಬಗ್ಗೆ ಏನ್ ಕಳಕಳಿದೆ ಇವರಿಗೆ? ಯಾವ ರೀತಿಯಿಂದ ಇವರು ಮತವನ್ನ ಕೇಳಕ್ಕೆ ಬರ್ತಾರೆ? ಡಾಕ್ಟರ್ ಸುಧಾ ಅವರೇ, ಎಷ್ಟರ ಮಟ್ಟಿಗೆ ಈಗ ಮನ್ರೇಗಾದಲ್ಲಿ 100 ದಿವಸ ಇದೆ, 150 ದಿವಸಕ್ಕೆ ಹೆಚ್ಚಳ ಮಾಡೋದಕ್ಕೆ ಅಪೀಲ್ ಅನ್ನು ಕೊಟ್ಟಿದ್ರ ಇಲ್ವಾ? ನಾವು ಎಲ್ಲಾನು ಕೊಟ್ಟು ಒಂದ್ ನಿಮಿಷ ಅಂತ ಯೋಜನೆಗಳು ಬೇಕಿಲ್ವಾ? ಹಂಗಾದ್ರೆ ಸರ್ ಒಂದೇ ಮಿನಿಟ್ SC/ST ರಿಸರ್ವೇಶನ್ ತಂದವ್ರು ರಾಜೀವ್ ಗಾಂಧಿ ಕಾಲಕ್ಕೆ ಇಂಡಿಯಾದಾಗ. ಎಲ್ಲಾ ದೇಶದಲ್ಲಿ ಎಲ್ಲರೂ ಕೂಡ ಪ್ರಧಾನರಾಗಬೇಕು, ಪಂಚಾಯತ್ ಚೇರ್ಮನ್ ಆಗಬೇಕು, ಮೇಯರ್ ಆಗಬೇಕು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಗ್ಬೇಕಂತ ಹೇಳಿ ರಿಸರ್ವೇಶನ್ ತಂದ್ರು. ಅದಕ್ಕೆ ಕೋರ್ಟಿಗೆ ಹೋದವ್ರು ಯಾರು? ಬಿಜೆಪಿಯ ರಾಜ್ಯಸಭಾ ಸದಸ್ಯ ರಮಾ ಜೋಯಿಸ್. ಇವ್ರಿಗೆ ಎಷ್ಟು ಕಳಕಳಿದೆ SC/ST ಬಗ್ಗೆ? ಇವ್ರಿಗೆ ಏನ್ ನೈತಿಕತೆ ಇದೆ ಮಾತಾಡಲಿಕ್ಕೆ? ಡಾಕ್ಟರ್ ಸುಧಾ ಅವರೇ, ಬರದ ಸಂದರ್ಭದಲ್ಲಿ ಮನ್ರೇಗಾದ ಉದ್ಯೋಗದ ದಿನಗಳನ್ನ ಹೆಚ್ಚಳ ಮಾಡಬೇಕಾಗಿತ್ತು, 100ರಿಂದ 150 ದಿನ ಮಾಡಬೇಕಾಗಿತ್ತು ಅಂತ ಹೇಳಿ ಅದನ್ನ ನೀವು ಮಾಡಿಲ್ಲ ಅಂತ. ಕಾಮನ್ ಅಕೌಂಟ್ ಓಪನ್ ಮಾಡಬೇಕಾಗಿತ್ತು, ಕಾಮನ್ ಓಪನ್ ಅಕೌಂಟ್ ಮಾಡಿಲ್ಲ. ಅಂಡ್ ದೇ ಆಲ್ವೇಸ್ ಪ್ಲೇ, ಯಾವಾಗಲೂ ಇವ್ರು ಬ್ಲೇಮ್ ಗೇಮ್ ಆಡೋದು ಅಭ್ಯಾಸ ಇದೆ ಇವರಿಗೆ. ಮೊದಲಾದ್ರೂ ಏನ್ ಹೇಳಿದ್ರು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ, ಕೇಂದ್ರದಿಂದ ನಮ್ಮ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆದು ಬರ್ತಾ ಇಲ್ಲ 6,000 ಅಂತ ಕೊಟ್ಟಿರೋದ್ ಲಿಸ್ಟ್ 7,000 55,000ದಲ್ಲಿ. ಇದೇ ತರ ಈಗನೂ ಅದೇ ಮಾಡ್ತಾ ಇದ್ದಾರೆ. ಅವರು ಲಿಸ್ಟ್ ಕೊಡ್ತಾ ಇಲ್ಲ, ಕಾಮನ್ ಅಕೌಂಟ್ ಓಪನ್ ಮಾಡ್ತಾ ಇಲ್ಲ, ಬಡವರ ಹೊಟ್ಟೆ ಮೇಲೆ ಕಲ್ಲು ಹಾಕ್ತಾ ಇರೋದು ಇವರು, ನಾವಲ್ಲ. ಇವತ್ತು ಅವಾಗ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು 100 ರೂಪಾಯಿ ಹೋಗ್ಬೇಕು ಅಂದ್ರೆ 15 ಇಲ್ಲ 10 ರೂಪಾಯಿ ಹೋಗುತ್ತೆ ಜನರಿಗೆ ಅಂತ, 85 ರೂಪಾಯಿ ಲೀಕೇಜ್ ಅಲ್ಲಿ ಹೋಗುತ್ತೆ ಅಂತ. ಇವತ್ತು 100ಕ್ಕೆ 100 ರೂಪಾಯಿ ಕೇಂದ್ರದಿಂದ ಬಡ ಜನರಿಗೆ ಹೋಗೋದು ಮೋದಿಜಿ ಅವರ ಸರ್ಕಾರದಿಂದ. ಇವತ್ತು ಸ್ವಚ್ಛ ಭಾರತ್ ಆಗಿದೆ. ನನಗೆ 10 ತಿಂಗಳ ಕೊಡುಗೆ ಕರ್ನಾಟಕದ ಕೊಡುಗೆ ಹೇಳ್ತೀನಿ. 10 ತಿಂಗಳ ಕರ್ನಾಟಕದ ಕಾಂಗ್ರೆಸ್ ಕೊಡುಗೆ ಏನು ಅಂತಂದ್ರೆ 10 ವರ್ಷದ ನಂತರ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಆ ಬಾಂಬ್ ಬ್ಲಾಸ್ಟಿಗೂ ಇವರು ಜಸ್ಟಿಫಿಕೇಶನ್ ಕೊಡ್ತಾರೆ. ಕರ್ನಾಟಕದ ಕನ್ನಡ ಚಲನಚಿತ್ರಿ ರಿಷಿಕಾ ಅವರು ಅವ್ರ ಯಜಮಾನ್ರ ಜೊತೆಗೆ ಊಟಕ್ಕೆ ಹೋದಾಗ ಕನ್ನಡದಲ್ಲಿ ಮಾತಾಡಬಾರ್ದು 10-15 ಜಿಹಾದಿ ಎಲಿಮೆಂಟ್ಸು ಅವ್ರ ಸುತ್ತಮುತ್ತ ಬಂದ್ಬಿಟ್ಟು ಅವರಿಗೆ ಹೆರಾಸ್ ಮಾಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅಂತಾರೆ. ಇವರಿಗೆಲ್ಲ ಯಾರು ಧೈರ್ಯ ತುಂಬ್ತಾ ಇದ್ದಾರೆ? ರಾಹುಲ್ ಅನ್ನೋನು ಮೈಸೂರಲ್ಲಿ PM ಮೋದಿ ಅವ್ರ ಮೇಲೆ ಹಾಡ ಬರ್ದಾಗ ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದಾಗ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಅವನಿಗೆ ಎದ್ವಾ ತದ್ವಾ ಹೊಡಿತಾರೆ. ಇದನ್ನ ಯಾರು ಇವರಿಗೆ ಧೈರ್ಯ ಕೊಟ್ಟಿರೋದು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೆಡ್ ಕ್ವಾರ್ಟರ್ಸ್ ನಮ್ಮ ವಿಧಾನಸೌಧದಲ್ಲಿ ಚೀರ್ತಾರೆ. FSL ರಿಪೋರ್ಟ್ ಇವತ್ತು ಆ ಮಹಿಳನ ದಲಿತ ಮಹಿಳನ 13 ಜನಕ್ಕೂ ಬೇಲ್ ಆಗಿದೆ. ಇವತ್ತು ಆ 13 ಅವ್ರು ಹೊರಗಡೆ ಬಂದಾದ್ಮೇಲೆ ಅವರಿಗೆ ಹಾರ ಆಗ್ಬಿಟ್ಟು ಇವ್ರು ಕರ್ಕೊಂಡು ಹೋಗ್ತಾರೆ. ಹನುಮಾನ್ ಚಾಲೀಸ ಓದಿದ್ರೆ ಅವನಿಗೆ ಒಳಗಡೆ ಹಾಕ್ತಾರೆ. ಯಾರು ಓದಿದ್ದಾರೆ ಅವನಿಗೆ ಒಳಗಡೆ ಹಾಕ್ತಾರೆ. ಹನುಮಾನ್ ಚಾಲೀಸ ಓದಂಗಿಲ್ಲ, ಜೈ ಶ್ರೀರಾಮ್ ಅನ್ನಂಗಿಲ್ಲ. ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗತ್ತೆ. ಇವತ್ತು ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಇದನ್ನ ಪ್ರಧಾನ ಮಂತ್ರಿ ಬಿಜೆಪಿ ಅವರು ಇಲ್ತಾನೆ ಹೇಳಿದ್ರು ಸಾಧನೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅವರು.
ಯಾವುದೇ ರೀತಿಯಿಂದ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಇವತ್ತು ನಾವು ಒಂದು ಮಾತನ್ನ ಹೇಳ್ತೀನಿ, ದಯಮಾಡಿ ಕೇಳ್ರಿ ನೀವು. ಬರೇ ಲಿಂಗಾಯತರ ಪರ ಇದ್ದೀವಿ, ಬ್ರಾಹ್ಮಣರ ಪರ ಯಾರು ಏನು ಮಾಡಿದ್ದಾರೆ? ಇವರು ಮಾಡಿರ್ತಕ್ಕಂಥ ಸಾಧನೆಗೇನು? ಲಿಂಗಾಯತರ ಬಸವ ಜಯಂತಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಗುಂಡೂರಾಯರ ಕಾಲದಲ್ಲಿ, ಮತ್ತು ಬಸವ ನಾಣ್ಯ ಬಿಡುಗಡೆ ಮಾಡಿದ್ದು ಸೋನಿಯಾ ಗಾಂಧಿ. ಬಸವಣ್ಣವರ ಫೋಟೋವನ್ನ ಕಾಯಕವೇ ಕೈಲಾಸ ಅಂತೇಳಿ ಸಿದ್ದರಾಮಯ್ಯನವರು ಎಲ್ಲ ಕಚೇರಿಯಲ್ಲಿ ಫೋಟೋ ಹಾಕಿದ್ರು. ಮತ್ತು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಸಿದ್ದರಾಮಯ್ಯನವರು. ಇನ್ನು SR ಕಂಠಿ, ನಿಜಲಿಂಗಪ್ಪ, BD ಜತ್ತಿ, ವೀರೇಂದ್ರ ಪಾಟೀಲ್ಗೆ ಆರಾಮಿಲ್ಲ ಹೇಳಿದ್ರು. ಇವರು ಲಿಂಗಾಯತರ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮಧ್ಯರಾತ್ರಿಯಲ್ಲಿ ತೆಗೆದು ಹೋಗಿದ್ರು. ಯಾವ ಬ್ರಾಹ್ಮಣನು ಕೂಡ ಕಣಗಳಿಸತಕ್ಕಂಥವ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.